वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा।
ಮದನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ಯಲೇಮು ಯಲೆಯಲ ಯಲಾಲಯ ಲೇಮು ಯಲೆಯಲ ಯಲಾಲಲ ತನದರನ ತನದರನ ತದಾನಿ ತಗಡ ತಿರುಗಡ ತಗಡ ಗಾಂಧ 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 ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ಸನಿ ಗಮ ಗಮ ಗ ಸಮ ಮಗ ಸನಿ
ಭಿಕಾರಿಗಳೆಂದು ತಿಳಿದು ಅರವಿಂದದಲ್ಲಿ ಅವಿತುಕೊಂಡಿರುವ ರಾಗದಿಂದ ಮಾಡಿದ ಬೊಬ್ಬೆಯಂತೆ ಬಹು ಸುಂದರಿಯರಾದ ನಿನ್ನಂತಹ ಗುರುಮನಿ ಪುತ್ರಿಯರನ್ನು ಆ ಜಗದೀಶ್ವರ ಒಳದಿಂದ ಪಡೆದು ಅವರುಗಳಲ್ಲಿ ನಿನ್ನಲ್ಲವೇ ಗಂಧರ್ವನಾಗಿ ಗಂಧರ್ವರು ರೂಪಿನಲ್ಲಿ ಹೆಸರಾಗ್ತದೆ. ಕೋಕಿಲೆ ಶಬ್ದವನ್ನು ಪೂರ್ಣ ಮಾಡಿ ಬ್ರಹ್ಮದೇವನು ಒಂದು ಚೆಲುವಾದ ಶರೀರವನ್ನು ನಿರ್ಮಿಸಿರುವುದು ಏನೋ ಎಂಬುದು ಈ ನಿಮ್ಮ ಶರೀರದಲ್ಲಿ ನಾಲ್ಕಾಂಗಿಯು ಕಾಣುತ್ತದೆ. ಅದರಂತೆ ದಕ್ಷಸುತೆಯರಾದ ನಮ್ಮೆಲ್ಲರ ವಿವಾಹವಾಗಬೇಕು. ಆ ಚಂದ್ರದೇವನು ಇನ್ನಿದ್ದ ಸಹೋದರನ್ನು ನಿರಾಕರಿಸಿ ರೋಹಿಣಿ ಊರ್ಗಳ ಮೇಲೆ ಪ್ರೀತಿಯಿಂದ ವರ್ತಿಸುತ್ತಿರುವಂತೆ ಅದಕ್ಕೆ ಸುದೇವ ಅವರಿಗಿಲ್ಲ ಪತಿ ಚಂದ್ರದೇವನ ಕರುಣ ಚಂದ್ರಲೋಕದಲ್ಲಿ ಬಂದ ಸತಿಯರ ಪ್ರೇಮವನ್ನು ಕೊಲೆ ಮಾಡಿದ ಸಲುವಾಗಿ ಆ ನಿನ್ನ ಸಹೋದರಿನ ಕಮ್ಮನಿಯು ಚಂದ್ರಲೋಕದ ಅಮರ ಭೂಮಿಯಲ್ಲಿ ಅರಿಯುವಾಗ ಆ ಚಂದ್ರಮನಿಗೊಂದು ದುಷ್ಕಾಲ. ಆ ದುಷ್ಕಾಲವನ್ನು ನಾವು ಯೋಚಿಸುತ್ತೇವೆ ಸ್ವಾಮಿ. ಪತಿ ಪ್ರೇಮವಿಲ್ಲದ ಮಾನವನಿಗೆ ಈ ಜಗತ್ತಿನಲ್ಲಿ ಇಲ್ಲ. ಆ ಪ್ರೇಮವಿಲ್ಲದ ಮನೆಯಲ್ಲಿ ವಾಸ ಮಾಡುವ ಮಾನವೀಯ ಬಾಳು ಹಾಗೆಲ್ಲ ವಾಸಕ್ಕೆ ಸಿಲುಕಿದ ರೂಪದಲ್ಲಿ ಸೂರ್ಯನ ರಶ್ಮಿಗಳಿಗೆ ಸಿಕ್ಕಿದ ಕನ್ನಡದ ಕಪ್ಪೋದ ತುದಿಯು ಅನಂತ ಕಷ್ಟಗಳಿಗೆ ಗುರಿಯಾಗುವುದು. ಅಲ್ಲದೆ ಅವರ ಶೃಂಗಾರ ವಿಲಾಸಗಳೆಲ್ಲವೂ ದೇವರಿಲ್ಲದ ಗುರಿಯಂತೆಯೂ ಕಮಲವಿಲ್ಲದ ಕೊಳದಂತೆಯೂ ಶಿವಭಕ್ತಿಯಿಲ್ಲದ ಜೀವಿಗಳಂತೆಯೂ ನಿರಾಕರಿಸಲಾಗುವುದಿಲ್ಲ. ಜಗವಿನಲ್ಲಿ ಒಳೆಯುವ ಪ್ರೇಯಸಿ ಮನೆಗೆ
ಸ್ಥಿತಿಯಾಗಿರುವುದು. ಇದಕ್ಕೆಲ್ಲ ಆ ರೋಹಿಣಿಯೇ ಕಾರಣರಾಗಿರುವಳು ಪ್ರಿಯ. ಅವಳಿಗೆ ಸಹೋದರಿ ಮಹಾಬಲಿ ಇದ್ದರೆ ನಮ್ಮ ಕಷ್ಟ ಸುಖಗಳು ಏನೆಂಬುದನ್ನು ವಿಚಾರಿಸುತ್ತಲಲ್ಲವೇ ಪ್ರಿಯ. ಮನಮರುಳುವನ್ನು ಬಿಡುವುದೇನು? ಇಂತಹ ದೇವರ ಪ್ರೇಮ ವಿಲಾಸಗಳಲ್ಲಿ ವೃಥಾ ಮನಸ್ಸಿಗೆ ಆಲಾಪನೆಯನ್ನು ತಂದುಕೊಳ್ಳಬಾರದು. ಅಲ್ಲಿ ನೋಡು, ಬಿಸಿಲಿನ ಜ್ವಾಲೆಯು ಉರಿಯುತ್ತಿದ್ದರೂ ಆ ವನಮಧ್ಯದ ಕೊಳದಲ್ಲಿ ನಾನು ಹರಿಸುವುದು ಹೇಗೆ ನಡೆದಾಡುತ್ತಿರುವುದು. ಅದಕ್ಕೆ ನಾವೇನು ಬರುತ್ತೀವಿ, ವನಮಧ್ಯದಲ್ಲಿ ವೈರೇಶ್ವರ
ನನ್ನ ಹೃದಯವನ್ನು ಹೊಕ್ಕು ಹೋಗಿಲೆಯ ಕೊಕ್ಕಿನಿಂದ ಕುಕ್ಕಲ್ಪಟ್ಟ ಮಾವನ್ನಿಕ ಸರಂತ ಸುತ್ತಿರುವುದಾ ನಿನ್ನ ಪ್ರೇಮ. ವಾ, ಅದಾವ ಗಾನ ನೀವು ಪಾಡಿದ ಗಾನ ಬರೋಣ. ಅದಾವಳು ಗಾನದೇವಿ ದಿಟ್ಟಾಗಿ ಕಾಣಿಸಲು ಮೈನರೆತು ಗಾನವನ್ನು ಪಾಡಿದ್ದೇವ. ನೀ ಹೇಳಿದ ಗಾನದೇವಿಯು ನನ್ನ ಮುಂಗಡೆಯಲ್ಲಿ ಕಾಲ ಭೈರವಿ ಅಂತ ಕಾಣಿಸಿಕೊಂಡಳು. ಅದಾವ ಅಸಂಬಂಧದ ಸಂಬಂಧವೋ ನಾ ಕಾಣಲಿಲ್ಲ. ಸಂಬಂಧವೂ ಅಸಂಬಂಧ. ಈ ಚಂದ್ರಲೋಕದ ಗತಿ ಏನಿದೇವ? ಇಲ್ಲ ಇಲ್ಲ, ಕಲಾವಿದರಾದ ಈ ಚಂದ್ರಮನಿಗೆ ಸಂಬಂಧವಿಲ್ಲ. ನನಗೊಂದು ಅಪಶಕುನವುಂಟು. ಅಪಶಕುನ? ಯಾರಿಂದ ಪ್ರೇಮವಿದೆ? ನನ್ನ ಪ್ರೇಮ ಸ್ವಲ್ಪ ವಜ್ರ ಬಂದವು ನಿನ್ನನ್ನು ಸುತ್ತು ಕಟ್ಟಿರುವಾಗ ನಿನಗೆಲ್ಲಿಂದ ಬಂದಿತ್ತು ಅಪಶಕುನ? ಶುಭ ಆಶಯಗಳು ತಾವಾಗಿ ಬಂದು ಹೋಗುವ ಕಾಲದಲ್ಲಿ ಯಾರು ತಾನೇ ನಿರ್ಧರಿಸಲಾಗದು. ನನಗಾಗಿ ನನಗೆ ಬಯಲಿಲ್ಲ, ಪತಿಗಾಗಿ ಮನ ನೋಯುತ್ತಿರುವುದು ದೇವ. ಶಾಂತರಾಗುವವನ ಶಾಂತತೆಯಿಂದ ಬೇಡುವೆನು ಪತಿಯ ಪ್ರೇಮವನ್ನು ಆ ಪರಮೇಶ್ವರನಲ್ಲಿ. ನಿನಗಿರುವ ಪತಿಯ ಪ್ರೇಮದ ಮಮತೆಯಿಂದಲ್ಲವೇ ಚಂದ್ರ ಲೋಕಕ್ಕೆ ನೀರಾಗುವ. ಅನೇಕ ತರನಾದ ದೀನ ನರಕಗಳಲ್ಲಿ ನರಳುತ್ತಿರುವ ಪಾಪಾತ್ಮಕರನ್ನು ಸ್ವರ್ಗ ಲೋಕಕ್ಕೆ ಕೆಳದೊಯ್ಯಲು ಅನುಸರಿಸಿ ಬಂದ ಗುರು ಬೋಧನೆಯಲ್ಲಿ ಜೀವ ಭಾವದ ಕರ್ತವ್ಯವನ್ನು ಬೆಳಕನ್ನು ಮಾಡಲು ಅನುಸರಿಸಿ ಬಂದ ಗುರು ಬೋಧನೆಯಲ್ಲಿ ನನ್ನ ಮಾರ್ಗದಲ್ಲಿ ಚಂದ್ರಮ, ಹಾಗಾದರೆ ಏನು ನನ್ನ ಸಹೋದರಿಯ ಗತಿ ಏನು? ಅವರ ವಿಚಾರ ನಿನಗೆ ಏಕೆ ಗೋವಿನ? ಅವರಿಗಿಂದು ನನ್ನ ಕರೋಳ ಮಂದಿರದಲ್ಲಿ ಬೇರೆ ಬೇರೆ ನಿವಾಸಗಳು. ಅವರು ನನ್ನ ಸಹೋದರಿಯರಲ್ಲವೇ? ಅವರಿಗೂ ಸಹ ನನ್ನಂತೆ ಸಮಾನ ಗೌರವವಿರಬೇಕಲ್ಲವೇ? ಗೋವಿನ, ಈ ಸಂತೋಷದ ಮೇಲಿನ ವಿಚಾರವಿಲ್ಲ. ನನ್ನ ಸಂತೋಷದಿಂದ ಕಾಲ ಕಳೆಯಬಾರದೆ.
ಶೃಂಗಾರ ಭೂಷಿತನಾಗಿ ಸಾವಿರ ಭಾಗಗಳನ್ನು ಹಿಡಿದು ರಥ ಸಪ್ತಮಿ ಸಿಂಧುವಂತೆ ನಿರ್ಮಿಸುತ್ತಿರುವ ಈ ನಿಷ್ಕಳಂಕನಾದ ರೋಹಿಣಾಪತಿಗೆ ಕುಶಲವಲ್ಲದೆ ಮತ್ತೇನು ಪ್ರಜಾಪತಿ. ರಾಜೇಂದ್ರ, ನಿನ್ನ ಕೃತಜ್ಞತೆಗೆ ಮೆಚ್ಚಿದ ನೀ ದಕ್ಷದೇವ. ನೋಡಿದೆಯಾ ಚಾಚಲ ಈ ದಂಪತಿಗಳ ವಿನಯವನ್ನು? ಚಂದ್ರದೇವನು ಎಷ್ಟಾದರೂ ದಕ್ಷಪತಿಯ ಜಾಮಾತನಲ್ಲವೇ? ಅವನೇನು ಮಂದಮತಿಯೇ? ಚಂದ್ರದೇವ, ನೀನಾದ ದಕ್ಷಪತಿಯ ಜಾಮಾತ. ಜಾತಕರೇವ, ನಮ್ಮ ತಂದೆ ಹಿತೈಷಿಗಳಾದವರಲ್ಲಿ ನೀವು ಮತ್ತೊಂದು ಗದೇನು ಯಾವಾಗಲೂ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಿರುವ ಪರಾಕ್ರಮಗಳು. ಅದು ಅಲ್ಲದೆ ಈ ರೋಹಿಣಿಯ ಮಂದಿರಕ್ಕೆ ಬಂದ ದಿನವೇ ಶುಭ ದಿನವು. ದಯಮಾಡಿ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಹೌದು, ನನ್ನ ಮನೋಭಿಲಾಷೆಯನ್ನು ರೋಹಿಣಿ ಮಾತನಾಡಿ. ನನ್ನ ಮನೆಯೇ ರೋಹಿಣಿಯ ಮನೆ. ದಕ್ಷದೇವ, ನಿಮ್ಮ ಸುತೆಗಳ ಮಾತು ಕಬ್ಬಿನ ಮೇಲೆ ನಿಂತಿದಂತಾಗಿದೆ. ನಿಶಾಪತಿ, ನಿನಗೆ ನಿನ್ನ ಸತಿಯಲ್ಲಿರುವ ಪ್ರೇಮವು ಅಪಾರವಾದದ್ದು. ಹಾರಳೆಯುವ ತಾವರಿಯ ಬಂಡನ್ನು ಸವಿಯಲು ಜೈಕಾರದಿಂದ ಸಂಚರಿಸುವ ಮರುದುಂಬಿಯ ಪ್ರೇಮಕ್ಕಿಂತಲೂ ಮಿಗಿಲಾಗಿರುವುದು ನಿನ್ನ ಪ್ರೇಮ ರೋಹಿಣಿಯಲ್ಲಿ. ನೀ ನೋಡು ಚಾಲಬ್ರಹ್ಮ, ನನ್ನ ಜಾಮಾತನ ಮಂದಿರವನ್ನು. ನಿಮ್ಮ ಮಾತುಗಳು ಶ್ಲಾಘನೀಯವಾಗಿದೆ. ಆದರೆ ಇಂದಿನ ದಿವಸ ನೀವು ಮೀರುವ ದರ್ಶನವಾದ ದಿವಸವೇ ಶುಭ ದಿವಸ. ಸ್ವಾಮಿ, ನಮ್ಮ ಮಂದಿರಕ್ಕೆ ಆಗಮಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಕೇಳಬೇಕು. ಅಗತ್ಯವಾಗಿ ಬರುವೆನು ಚಂದ್ರಮ್ಮ. ಚಂದ್ರಮ್ಮ, ಎಲ್ಲಿಯರು ಇನ್ನುಳಿದ ನನ್ನ ಪುತ್ರಿಯರು ಮಾತಿನ ಸಂಭ್ರಮದಲ್ಲಿ ಮರಳಿದ್ದ ನಾವು ಪುತ್ರಿಯರು ಬರುವರೆಂದು. ಅವರು ಇಲ್ಲಿಲ್ಲ, ಎಲ್ಲಿಯೋ ಹೋಗಿ. ಅದು ನಿನಗೆ ತಿಳಿಯದೆ? ಇಲ್ಲ, ಅದು ನನಗೆ ತಿಳಿಯದು. ಏನು
ನಿನ್ನ ಪತ್ನಿಯರ ವಿಷಯವು ನಿನಗೆ ತಿಳಿಯದೆ. ತಿಳಿಯದು ತಿಳಿಯದು. ಏನು ನನ್ನ ಸುಜಾತರಾದ ಪುಷ್ಯವತಿ ರೇವತಿಯರು ನಿನಗೆ ಪತ್ನಿಯ
ಸತಿಯರಿಗೆ ಪದೇ ಬರೆದೆ. ದಯಮಾಡಿ ಅವರ ಅಪರಾಧವನ್ನು ಕ್ಷಮಿಸಿರುತ್ತಾರೆ. ಅಯ್ಯೋ, ಈ ಎಲ್ಲವೂ ನನ್ನ ಭಾಗ್ಯಕ್ಕೆ ವಿರೋಧವಾಯಿತೆ. ಅಪ್ಪಾಜಿ, ನನ್ನ ತಪ್ಪು ನನಗೆ ಗೊತ್ತಾ ಶಾಂತನಾದ ದಕ್ಷ ಬ್ರಹ್ಮ, ನಿನ್ನ ಮುಖಗಳ ಮುಖವನ್ನಾದರೂ ನೋಡು. ಇದೊಂದು ಬಾರಿ ಕ್ಷಮಿಸು. ನಿನ್ನ ಹೃದಯರಿಗೆ ಬಲಿದಾನ ಮಾಡು. ಪ್ರತಿಧಾನ ಪ್ರತಿಧಾನ ಯಾರಿಂದ ಯಾರಿಗೆ ಪ್ರತಿಧಾನ? ಚಂದ್ರನ ಹೋಗ್ತಿಲೆಯಿಂದ ಬೇರೆ ಸುಧಾರಿತವಾದ ದಕ್ಷ ಬ್ರಹ್ಮನ ಪ್ರತಿಜ್ಞೆಯನ್ನು ಮೀರಿದ ದ್ರೋಹಿ. ಷೋಡಶಾಕಾರದಿಂದ ನಿನ್ನ ಹೆಸರಾಂತ ಶರೀರವು ಕೇವಲ ರೋಹಿಣಿಯಲ್ಲಿ ಮೀಸಲಾಯಿತು. ಪ್ರೇಮವೇ ಪರದೈವವೆಂದು ನಂಬಿದ್ದ ನಿನ್ನ ಪ್ರೇಮ ಶರೀರವು ಪೂರ್ಣರೆಲ್ಲರೂ ಮುಂದೆ ಆಟಕ್ಕೆ ಅಂಗಡಿ ಬೀದಿಯಲ್ಲಿ ಸೇರಿ ನೆರೆದವರು ನಗುವಂತೆ ನಗುವರ ಮಣ್ಣು ಕೂಡಿದ ಮಾತ್ರ ವಿಷಯ ಪ್ರೇಮ ಭರಿತವಾಗಿದ್ದ ಈ ಚಂದ್ರಮರು Shiva.